ಶರತ್ ಕುಮಾರಿ ಅಮ್ಮ ಅವರು ಮತ್ತು ಇನ್ನೂ ಸಾಕಷ್ಟು ಜನ ಅಮ್ಮಂದರು ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ. ನಮ್ಮದು ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಿರೋದ್ರಿಂದ 30 ಬ್ಯಾಗ್ ಸಿಮೆಂಟನ್ನು ಇಲ್ಲಿಗೆ ತಂದು ಕೊಡ್ತಾ ಇದ್ದಾರೆ. ಭಾಳ ಖುಷಿಯಾಗುತ್ತೆ. ವಿಜಯನಗರದಿಂದ ಬಂದಿದ್ದಾರೆ. ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಶರತ್ ಕುಮಾರಿ ಅಮ್ಮ ಅವರು ಮತ್ತು ಇನ್ನೂ ಸಾಕಷ್ಟು ಜನ ಅಮ್ಮಂದರು ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ. ನಮ್ಮದು ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಿರೋದ್ರಿಂದ 30 ಬ್ಯಾಗ್ ಸಿಮೆಂಟನ್ನು ಇಲ್ಲಿಗೆ ತಂದು ಕೊಡ್ತಾ ಇದ್ದಾರೆ. ಭಾಳ ಖುಷಿಯಾಗುತ್ತೆ. ವಿಜಯನಗರದಿಂದ ಬಂದಿದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಸೊ 30 ಮೂಟೆ ಸಿಮೆಂಟನ್ನು ಅಷ್ಟು ದೂರದಿಂದ ತೊಗೊಂಡು ಬರ್ತಾ ಇದ್ದೀರಾ. ಸೊ ಏನು ಹೇಳಕ್ಕೆ? ಏನಿಲ್ಲ, ತುಂಬ ಚೆನ್ನಾಗಿರಲಿ, ನಡಿಬೇಕು, ನಿಮ್ಮ ಕಟ್ಟಡ ಬೇಗ ಮುಗಿಬೇಕು ಅಂತಕ್ಕಂಥದ್ದು ನಮ್ಮ ಆಸೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅದನ್ನೆಲ್ಲ ನೀವು ಹೀಗೆ ನಡೆಸ್ಕೊಂಡು ಹೋಗ್ಲಿ. ಅಲ್ಲಿ ಬಂದು ನೋಡಿದ್ರಲ್ಲ ಜಾಗ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಕರ್ನಾಟಕ ಜನಕ್ಕೆ ಏನು ಹೇಳಕ್ಕೆ? ಏನಿಲ್ಲ, ಎಲ್ಲರೂ ಕೂಡ ಇದು ಇಂಥವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ. ಯಾರ್ಯಾರಿಗೋ ಎಲ್ಲೋ ಕಳೀತೀವಿ, ಎಲ್ಲೋ ತಿಂದು ಉಂಡು ಎಲ್ಲ ಇದೆ, ಅದನ್ನೆಲ್ಲ ಮಾಡೋ ಬದಲು ಇಲ್ಲಿ ಬಂದು ನಿಮ್ಮ ಕೈನಲ್ಲಿ ಏನಾಗುತ್ತೆ ಆ ಸಹಾಯನ ಮಾಡಿ ಅಂತೇಳಿ ನಾನು ನಿಮ್ಮ ಕರ್ನಾಟಕ ಜನತೆಗೆ ನಾನು ಕೇಳ್ತಾ ಇದ್ದೀನಿ. ಈ ಬಂದು ಆಶ್ರಮನ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ. ಸೊ ನೋಡಿ ಏನು ಅನಿಸುತ್ತೆ ತಮಗೆ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು ಮನೆಯಲ್ಲಿ ತಂದೆ ತಾಯಿ ಒಬ್ಬರನ್ನ ಸಾಕಲಿಕ್ಕೆ ನಮ್ಗೆ ಆಗಲ್ಲ. ಇಷ್ಟು ಜನನ ಅವರು ಇಟ್ಕೊಂಡು ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ. ದೇವರು ಅವರಿಗೆ, ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಆಯಸ್ಸು ಕೊಟ್ಟು ಮುಂದೆ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ ಅಂತಕ್ಕಂಥದ್ದು ನನ್ನ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.